ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಗಣೇಶೋತ್ಸವದ ಸಂಭ್ರಮ ಸಡಗರ. ಮನೆ ಮನೆಯಲ್ಲಿಯೂ ಶ್ರದ್ಧಾಭಕ್ತಿಯಿಂದ ಗಣೇಶನನ್ನ ಕೂರಿಸಿ ವಿಸರ್ಜಿಸಿದ್ದಾರೆ. ಆದರೆ ಮಾಗಡಿ ರೋಡ್ ಸಮೀಪದ ದಾಸರಹಳ್ಳಿಯ ಬಿಆರ್ಐ ಕಾಲೋನಿಯ ನಿವಾಸಿಯಾದ ಉಮಾದೇವಿ ಅವರ ಮನೆಯಲ್ಲಿ ನಿನ್ನೆ ಗಣೇಶ ಮೂರ್ತಿ ಕೂರಿಸಿ ಪೂಜೆ ಮಾಡಿದ ಬಳಿಕ ವಿಸರ್ಜನೆ ಮಾಡಿದ್ರು. ಆದರೆ ವಿಸರ್ಜನೆ ಮೇಲೆ ಎಡವಟ್ಟು ಆಗಿದೆ. ಎಲ್ಲರಂತೆ ಗಣೇಶನನ್ನ ಕೂರಿಸಿದ್ದ ಅವರು ಹೂವು ಹಣ್ಣುಗಳಿಂದ ವಿಶೇಷ ಅಲಂಕಾರ ಮಾಡಿದ್ರು. ಅದರಲ್ಲೂ 60 ಗ್ರಾಂ ಚಿನ್ನದ ಸರ ಹಾಕಿ ಪೂಜೆ ಮಾಡಿದ್ರು. ಬಳಿಕ ಗಣೇಶ ವಿಸರ್ಜನೆಗಾಗಿ ಬಿಬಿಎಂಪಿ ಮಾಡಿದ್ದ ಟ್ರಕ್ಗೆ ನಿನ್ನೆ ಸಂಜೆ 7 ಗಂಟೆ ಸುಮಾರಿಗೆ ಹೋಗಿ ಚಿನ್ನದ ಸರದ ಸಮೇತ ಗಣೇಶ ಮೂರ್ತಿ ವಿಸರ್ಜನೆ ಮಾಡಿದ್ದಾರೆ. ಆದರೆ ರಾತ್ರಿ 10 ಗಂಟೆಯ ಸುಮಾರಿಗೆ ಚಿನ್ನದ ಸರದ ನೆನಪಾಗಿ ಕುಟುಂಬಸ್ಥರು ಪರದಾಡಿದ್ದಾರೆ. ತಕ್ಷಣ ವಿಜಯನಗರ ಶಾಸಕ ಪ್ರಿಯಕೃಷ್ಣ ಅವರ ಗಮನಕ್ಕೆ ತಂದಿದ್ದಾರೆ. ಸ್ಥಳೀಯರು ಹಾಗೂ ಟ್ರಕ್ ಸಿಬ್ಬಂದಿ ಸಹಾಯಕ್ಕೆ ಬಂದಿದ್ದಾರೆ. ಟ್ರಕ್ ನೀರನ್ನ ಖಾಲಿ ಮಾಡಿ ಗಣೇಶ ಮೂರ್ತಿ ಕರಗಿದ್ದ ಮಣ್ಣಲ್ಲಿ ಚಿನ್ನದ ಸರಕ್ಕೆ ಹುಡುಕಾಡಿದ್ದಾರೆ. ರಾತ್ರಿಯೆಲ್ಲ ಹುಡುಕಾಡಿದ ಬಳಿಕ ಇವತ್ತು ಬೆಳಗ್ಗೆ ಚಿನ್ನದ ಸರ ಸಿಕ್ಕಿದೆ. ಒಟ್ಟಾರೆ ಗಣೇಶ ವಿಸರ್ಜನೆ ವೇಳೆ ನೀರು ಸೇರಿದ್ದ 60 ಗ್ರಾಂ ಚಿನ್ನದ ಸರ ಸಿಕ್ಕು ಕುಟುಂಬಸ್ಥರು ಸಂತಸಗೊಂಡಿದ್ದಾರೆ.